ಬಿ.ವೈ. ವಿಜಯೇಂದ್ರ ಅವರು ಕಾಂಗ್ರೆಸ್ ಸರ್ಕಾರವನ್ನು ಹಾಗೆ ರಾಹುಲ್ ಗಾಂಧಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಕೌಂಟರ್ ಎನ್ಕೌಂಟರ್ಗಳು ನಡೀತಾನೆ ಇದ್ದಾವೆ. ಇವಾಗ ಬಿಜೆಪಿಯವರು ಕೇಳಿರುವಂತಹ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಯಾವ ರೀತಿಯ ಉತ್ತರ ಬರುತ್ತೆ ಕಾದು ನೋಡಬೇಕು. ಅವರೊಬ್ಬರೇ ಅಲ್ಲ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಹಾಗೆ ಕಾಂಗ್ರೆಸ್ ಪಕ್ಷವನ್ನು, ರಾಹುಲ್ ಗಾಂಧಿ ಅವರನ್ನು. ಕಾಕ್ರೋಚ್ ಜೊತೆ ರಾಹುಲ್ ಗಾಂಧಿ ಮ್ಯಾಚ್ ಫಿಕ್ಸ್ ಆಗಿದೆ. ಕಾಕ್ರೋಚ್ ರಾಹುಲ್ ಗಾಂಧಿಯ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕಾಕ್ರೋಚ್ ಜನತಾ ಪಕ್ಷ ಮತ್ತು ರಾಹುಲ್ ಗಾಂಧಿ ನಡುವೆ ಮ್ಯಾಚ್ ಫಿಕ್ಸ್ ಆಗಿದೆ ಅಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಾಂಗ್ಲಾದೇಶ, ನೇಪಾಳದ ಸ್ಲೋಗನ್ಗಳನ್ನು ಇಲ್ಲಿ ಕೂಗ್ತಾ ಇದ್ದಾರೆ. ಇದಕ್ಕೆ ಸೂತ್ರಧಾರ ಬೇರೆನೇ ಇದ್ದಾರೆ, ಬೇರೆ ದೇಶದಲ್ಲಿದ್ದಾನೆ ಆತ. ಅವ್ರು ಹೇಳದಂಗೆಲ್ಲ ಇಲ್ಲಿ ಆಗ್ತಾ ಇರೋದು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ದೇಶ ವಿರೋಧಿಯ ಜೊತೆ ರಾಹುಲ್ ಗಾಂಧಿ ಅವರು ಶಾಮೀಲಾಗಿದ್ದಾರೆ, ಅದು ಸ್ಪಷ್ಟ ಆಗ್ತಾ ಇದೆ. ಕೆಪಿಎಸ್ಸಿ ಪರೀಕ್ಷೆ ನಡೆಸೋ ಯೋಗ್ಯತೆ ಇವರಿಗಿಲ್ಲ ಕಾಂಗ್ರೆಸ್ ಅವರಿಗೆ. ಆದರೆ ಪ್ರಶ್ನೆ ಪತ್ರಿಕೆ ಕನ್ನಡಕ್ಕೆ ತರ್ಜುಮೆ ಮಾಡೋ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ವಿರುದ್ಧ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡೋ ಅಂಥದ್ದು. ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನು ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂಥ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡಕ್ಕೆ ಅವಕಾಶ ಇದೆ, ಚರ್ಚೆ ಮಾಡೋಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನು ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಅದು ಬಿಟ್ಟಿಟ್ಟು ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡ್ತಾ ಇದ್ದಾರೆ? ಮತ್ತೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದರೂ ರಿಸಲ್ಟ್ ಬೇಕಾಗಿದ್ದರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ, ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ. ಅಂದರೆ ಮ್ಯಾಚ್ ಫಿಕ್ಸಿಂಗ್ ಇವರು ಇಬ್ಬರಿಗೆ. ಕಾಕ್ರೋಚ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ. ಅಂದರೆ ಇವ್ರ ಘೋಷಣೆಗಳು ಏನೇನು ಕೂಗ್ತಾ ಇದ್ದಾರೆ ನೀವು ನೋಡಿ. ಬಾಂಗ್ಲಾದೇಶದಲ್ಲಿ ಏನು ಸ್ಲೋಗನ್ಸ್ ಇತ್ತು, ಸೇಮ್ ಸ್ಲೋಗನ್ಸ್ ಇಲ್ಲಿ ಕೂಗ್ತಾ ಇದ್ದಾರೆ. ನೇಪಾಳದಲ್ಲಿ ಏನು ಸ್ಲೋಗನ್ ಇತ್ತು ಅದೇ ಕೂಗ್ತಾ ಇದ್ದಾರೆ. ಅಂದರೆ ಏಜೆಂಟ್ ಎಲ್ಲಿದ್ದಾರೆ? ವಿದೇಶದಲ್ಲಿದ್ದಾರೆ. ಇದನ್ನ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇರುವಂತ ಸೂತ್ರಧಾರ ಅವ ಮೇಲೆ ಅಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ. ಅವನು ಹೇಳ್ದಂಗೆ ಘೋಷಣೆಗಳು ಅವ್ರು ಹೇಳ್ದಂಗೆ ಇಲ್ಲಿ ಮೊಳಗ್ತಾವೆ ಅಂತ ಹೇಳಿದ್ರೆ ಇದು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಕ್ಕಂಥ, ಕಮ್ಮಕ್ಕು ನೀಡ್ತಾ ಇರತಕ್ಕಂಥ ಸಂಸ್ಥೆಗಳ ಜೊತೆ ರಾಹುಲ್ ಗಾಂಧಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟ. ಈ ಎಕ್ಸಾಮ್ಸ್ ಏನು ಇವತ್ತಿಂದ ಅಲ್ಲ, ಈ ಥರ ನೂರಾರು ಸಾವಿರಾರು ಎಕ್ಸಾಮ್ಸು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಅವಾಗ ಕಾಂಗ್ರೆಸ್ ಹೇಳ್ಬೇಕು, ನೋಡ್ರಿ ನಾವು ಇದ್ದಾಗ ಈ ಥರ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ನಾವು ರಾಜೀನಾಮೆ ಕೊಟ್ರಿ. ತೋರಿಸಿ ಒಂದು ಉದಾಹರಣೆ ತೋರಿಸಿ. ನೀವು ಬೇರೆಯವ್ರ ತಪ್ಪು ಹುಡುಕ್ಬೇಕಾದ್ರೆ ನೀವಿದ್ದಾಗ ಏನು ಮಾಡಿದ್ದೀರಾ? ಆಮೇಲೆ ಈ ಕೀಳು ರಾಜಕಾರಣ, ಕಾಂಗ್ರೆಸ್ಸಿನ ಈ ಕೀಳು ರಾಜಕಾರಣ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರೋವಂಥದ್ದು. ನಿಮ್ಗೆ ಯಾವ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕಳೆದ 3.5 ವರ್ಷ ಇರ್ಬೋದು, ಅದರಿಂದ ಇರ್ಬೋದು, ಒಂದು KPSC ಎಕ್ಸಾಮ್ ನಡ್ಸಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಟ್ರಾನ್ಸ್ಲೇಷನ್ ಇಂಗ್ಲಿಷನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇಂಗ್ಲಿಷ್ ಪತ್ರಿಕೆಯನ್ನ ಕನ್ನಡಕ್ಕೆ, ಕನ್ನಡ ವಿದ್ಯಾರ್ಥಿಗಳಿಗೆ ಆಡಳಿತ ಭಾಷೆ ಕನ್ನಡ, ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅದಾದ್ಮೇಲೆ ಪರೀಕ್ಷೆನೇ ಮುಂದೂಡೋದು, ಯೋಗ್ಯತೆ ಇಲ್ಲದೆ ಪರೀಕ್ಷೆನೇ ಮುಂದಿಡಿದ್ರೆ ಅವಾಗ ನಿಮ್ಗೆ ಯಾವ ನೈತಿಕತೆ ಇತ್ತು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.